ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣನನ್ನ ಬಂಧಿಸಲಾಗಿದೆ. ಡಿಬಿ ನಟೇಶ್ ನೀಡಿದಂತಹ ದೂರಿನ ಮೇಲೆ ಬಂಧಿಸಲಾಗಿದೆ. ಸೈಬರ್ ಪೊಲೀಸರಿಂದ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿರುವಂತದ್ದು. ಮುಡಾ ಮಾಜಿ ಆಯುಕ್ತ ಡಿಬಿ ನಟೇಶ್ ದೂರನ್ನ ನೀಡಿರ್ತಾರೆ. ಸೈಬರ್ ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಡಿಬಿ ನಟೇಶ್ ಅವರು ದೂರ ನೀಡಿರ್ತಾರೆ. 1.5 ಕೋಟಿ ಕೊಟ್ಟು ಪ್ರಮೋಷನ್ ಪಡೆದುಕೊಂಡಿರುವಂತಹ ಆರೋಪ ಕೇಳ್ಬರ್ತಾ ಇರುವಂತದ್ದು ಸ್ನೇಹಮಯ್ಯ ಕೃಷ್ಣ ಆಗಿದೆ. ನಿನ್ನೆ ಸೈಬರ್ ಪೊಲೀಸರಿಗೆ ಡಿಬಿ ನಟೇಶ್ ಅವರು ದೂರನ್ನ ಕೊಟ್ಟಿರ್ತಾರೆ. ಅದರ ಅನ್ವಯ ಈಗ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಮೋಷನ್ ಪಡೆದುಕೊಂಡಿದ್ದಾರೆ. 1.5 ಕೋಟಿ ಲಂಚ ಕೊಟ್ಟು ಅನ್ನುವಂತ ಆರೋಪವನ್ನ ಡಿಬಿ ನಟೇಶ್ ಅವರು ಸ್ನೇಹಮಯಿ ಕೃಷ್ಣ ವಿರುದ್ಧ ಮಾಡಿರುವಂತದ್ದು. ಈಗ ಅರೆಸ್ಟ್ ಮಾಡಲಾಗಿದೆ. ಈಗ ಆರೋಪಿ ಸ್ಥಾನದಲ್ಲಿ ಸ್ನೇಹಮಯಿ ಕೃಷ್ಣ ಇರುವಂತದ್ದು. ಸೈಬರ್ ಪೊಲೀಸರು ಸ್ನೇಹಮಯಿ ಕೃಷ್ಣನನ್ನ ಅರೆಸ್ಟ್ ಮಾಡಿದ್ದಾರೆ. ಮುಡಾ ಮಾಜಿ ಆಯುಕ್ತ ಡಿಬಿ ನಟೇಶ್ ದೂರನ್ನ ನೀಡಿರುವಂತದ್ದು. ಪ್ರಮೋಷನ್ಗಾಗಿ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ಕೊಂಡಿದ್ದಾನೀತ ಅಂತ ದೂರನ್ನ ನೀಡಿರುವಂತದ್ದು. ಇದರ ಅನ್ವಯ ಸೈಬರ್ ಪೊಲೀಸರು ಸ್ನೇಹಮಯಿ ಕೃಷ್ಣನನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಆರೋಪಿಯಾಗಿದ್ದಾನೆ ಸ್ನೇಹಮಯಿ ಕೃಷ್ಣ. ನಿಮಗೆ ಗೊತ್ತೇ ಇರುತ್ತೆ, ಮುಡಾ ಕೇಸನ್ನ ಸಿದ್ದರಾಮಯ್ಯ ಅವರ ಫ್ಯಾಮಿಲಿ ಮೇಲೆ ಹಾಕಿದ್ದಂಥದ್ದು. ಅದಕ್ಕೆ ಶಿಕ್ಷೆ ಆಗಬೇಕು ಅಥವಾ ಸಿದ್ದರಾಮಯ್ಯ ಅವರ ಕುಟುಂಬವನ್ನ ಆರೋಪಿ ಸ್ಥಾನಕ್ಕೆ ನಿಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಂತ ಸ್ನೇಹಮಯಿ ಕೃಷ್ಣ, ಅದಕ್ಕೆ ಸಾಕಷ್ಟು ದಾಖಲೆಗಳು ಕೂಡ ಕೃಷ್ಣ ಅವರಿಂದ ಇದ್ವು. ಈಗ ಸ್ನೇಹಮಯಿ ಕೃಷ್ಣ ಅವರೇ ಆರೋಪಿಯ ಸ್ಥಾನದಲ್ಲಿ ನಿಂತಿದ್ದಾರೆ. ಅದು ಡಿಬಿ ನಟೇಶ್ ಅವರು ನೀಡಿರುವಂತ ದೂರಿನ ಅನ್ವಯದಲ್ಲಿ ಸೈಬರ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಆರೋಪಿಯಾಗಿದ್ದಾರೆ. ಅದು ನಿಜವೋ ಇಲ್ವೋ ತನಿಖೆ ಆದ್ಮೇಲೆ ಗೊತ್ತಾಗಬೇಕು. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಈಗ ಬಂಧನದಲ್ಲಿ ಇರುವಂತದ್ದು. ಸೈಬರ್ ಪೊಲೀಸರ ಬಂಧನದಲ್ಲಿ 1.5 ಕೋಟಿ ಕೊಟ್ಟು ಪ್ರಮೋಷನ್ ಅನ್ನ ಪಡೆದುಕೊಂಡಿದ್ದ ಈ ವ್ಯಕ್ತಿ ಅನ್ನುವಂಥದ್ದನ್ನ ಡಿಬಿ ನಟೇಶ್ ದೂರನ್ನ ನೀಡಿರುವಂತದ್ದು. ಈಗ ಪೊಲೀಸರು ಸ್ನೇಹಮಯಿ ಕೃಷ್ಣನನ್ನ ಅರೆಸ್ಟ್ ಮಾಡಿದ್ದಾರೆ. ಮುಡಾ ಮಾಜಿ ಆಯುಕ್ತ ಡಿಬಿ ನಟೇಶ್ ದೂರನ್ನ ದಾಖಲಿಸಿಕೊಂಡು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಶಿವು, ಈಗ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ. ಗಾಯತ್ರಿ, ಈಗ ಸಾಮಾಜಿಕ ಕಾರ್ಯಕರ್ತರ ಸ್ನೇಹಮಯಿ ಕೃಷ್ಣ ಈಗ ಸೈಬರ್ ಪೊಲೀಸರು, ಬೆಂಗಳೂರಿನ ಸೈಬರ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರು ಈ ಹಿಂದೆ ಮೂಡಾದ ಮಾಜಿ ಅಧ್ಯಕ್ಷ ಡಿಬಿ ನಟೇಶ್, ಮೂಡಾದ ಮಾಜಿ ಆಯುಕ್ತ ಏನಿದ್ದಾರೆ ಡಿಬಿ ನಟೇಶ್ ಅವರ ವಿರುದ್ಧವಾಗಿ ಒಂದು ಆರೋಪವನ್ನ ಮಾಡ್ತಾರೆ. ಸುಮಾರು 1.5 ಕೋಟಿಯಷ್ಟು ಹಣವನ್ನ ಕೊಟ್ಟು ಇವರು ಪ್ರಮೋಷನ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಆ ಸಂಬಂಧಪಟ್ಟಂತೆ ಶಾಲಿನಿ ರಜನೀಶ್, ಮುಖ್ಯ ಕಾರ್ಯದರ್ಶಿ ಏನಿದ್ದಾರೆ, ಅವ್ರಿಗೆ 1.5 ಕೋಟಿಯಷ್ಟು ಹಣವನ್ನ ಇವರು ಸಂದಾಯ ಮಾಡಿರ್ತಾರೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿರೋದ ಆಧಾರದ ಮೇಲೆ ಸೊ ಈ ಶಾಲಿನಿ ರಜನೀಶ್ ಅವರು ಕೂಡ ಇದಕ್ಕೊಂದು ಪ್ರತಿಕ್ರಿಯೆ ಕೊಟ್ಟಿರ್ತಾರೆ. ಆ ತರದ್ದು ಯಾವುದೇ ರೀತಿಯ ಒಂದು ಕಾನೂನು ಬಾಹಿರವಾದಂತ ಪ್ರಮೋಷನ್ ಅನ್ನ ಡಿಬಿ ನಟೇಶ್ ಅವರಿಗೆ ಕೊಟ್ಟಿಲ್ಲ, ಇಲ್ಲ ಕಾನೂನು ಬದ್ಧವಾಗಿರುವಂತಹ ಒಂದು ಪ್ರಮೋಷನ್ ಅನ್ನೇ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳಿಕೆ ಕೊಟ್ಟಿರ್ತಾರೆ. ಸೊ ಈಗ ಸದ್ಯಕ್ಕೆ ಈ ಒಂದು ಹೇಳಿಕೆಯನ್ನ ಆಧರಿಸಿ ಒಂದು ಕಂಪ್ಲೇಂಟ್ ಅನ್ನು ಕೊಡುವಂತದ್ದು ಡಿಬಿ ನಟೇಶ್. ಸದ್ಯ ಈಗ ಗ್ರಾಮೋದ್ಯೋಗ ಇಲಾಖೆಯಲ್ಲಿ ಅಧಿಕಾರಿಯಾಗಿರ್ತಕ್ಕಂಥ ಡಿಬಿ ನಟೇಶ್ ಮಾಜಿ ಮೂಡಾದ ಆಯುಕ್ತರು ಈಗ ಈ ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ಒಂದು ಆರೋಪ, ಮಾಡಿರುವಂತಹ ಆರೋಪ ಏನಿದೆ ಅದು ಅಕ್ಷರಶಃ ಸುಳ್ಳಾಗಿರುತ್ತದೆ. ನನ್ನ ವಿರುದ್ಧವಾಗಿ ಈ ರೀತಿಯ ಒಂದು ಆರೋಪಗಳನ್ನ ಮಾಡ್ತಿರ್ತಕ್ಕಂಥದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಆಗಿರುತ್ತೆ ಅನ್ನೋ ಕಾರಣದಿಂದಾಗಿ ಅವರು ದೂರನ್ನ ಕೊಡ್ತಾರೆ. ಇವರನ್ನ ಕರೆದು ಇವರು ನನ್ನ ಮಾನಹಾನಿ ಮಾಡುವಂತದಕ್ಕೆ ಮತ್ತೆ ಆಧಾರ ರಹಿತವಾಗಿರ್ತಕ್ಕಂಥ ಒಂದು ಆರೋಪಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳ ಮುಂದೆ ಮಾತಾಡ್ತಿದ್ದಾರೆ ಅನ್ನುವಂಥದ್ದು. ಆ ಕಾರಣಕ್ಕೆ ಸೈಬರ್ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ಅವರನ್ನು ಇವತ್ತು ಕರೆಸ್ಕೊಂಡಿರ್ತಾರೆ. ಸೊ ನಿಮ್ಮ ಬಳಿ ಏನು ಆಧಾರ ಇದೆ, ಇದು ನಿಮ್ಮ ಮೇಲೆ ದೂರು ದಾಖಲಾಗಿದೆ ಅನ್ನುವಂಥದ್ದನ್ನ ಕೇಳುವಂತ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಅವರನ್ನ ಅರೆಸ್ಟ್ ಮಾಡ್ಕೊಂಡಿರೋದು. ಅವರಿಗೆ ಈ ಹೇಳಿಕೆ ಕೊಟ್ಟಿರುವಂತ ಪ್ರಕಾರವಾಗಿ ಸೆಕ್ಷನ್ಸ್ ಗಳನ್ನ ಹಾಕೊಂಡು ಅವರನ್ನ ಅರೆಸ್ಟ್ ಮಾಡ್ಕೊಂಡು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಸದ್ಯ ಬೆಂಗಳೂರಿನ ಸೈಬರ್ ಪೊಲೀಸರು. ನಿಮ್ಮ ಬಳಿ ಏನು ಆಧಾರ ಇದೆ, ಈಗ ನಿಮ್ಮ ಮೇಲೆ ದೂರನ್ನ ಕೊಟ್ಟಿದ್ದಾರೆ, 1.5 ಕೋಟಿಯಷ್ಟು ಹಣವನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ಈಗ ಸದ್ಯಕ್ಕೆ ಅವರನ್ನ ಬೆಂಗಳೂರಿನ ಸೈಬರ್ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿ.